ಪ್ರತಿಯೊಬ್ಬರಿಗೂ ಭವಬಂಧನವೆಂಬುದು ಯಮನ ಪಾಶಕ್ಕಿಂತಲೂ ಪ್ರಬಲ ಮಾಯೆ. ಇದು ನಿಮಗೆ ತಿಳಿಯದೆಯೇ? ಸೀತಾಮಾತೆಯ ಅಪಹರಣವಾದಾಗ ಮಹಾವಿಷ್ಣುವಿನ ಅವತಾರವಾದ ಶ್ರೀರಾಮಚಂದ್ರನೇ ಭೋರ್ಗರೆದು ಅಳುವುದನ್ನು ಕಂಡು ಪ್ರಕೃತಿಯೇ ಕಣ್ಣೀರು ಸುರಿಸಿರಲಿಲ್ಲವೇ? ಭೃಗುಮುನಿಯು ಮಹಾವಿಷ್ಣುವಿನ ವಕ್ಷಸ್ಥಳಕ್ಕೆ ಕಾಲಿನಿಂದ ಒದ್ದ. ಆಗ ವಕ್ಷಸ್ಥಳವಾಸಿಯಾದ ಲಕ್ಷ್ಮೀದೇವಿಗೆ ಅಪಮಾನವಾಯಿತು. ಲಕ್ಷ್ಮೀದೇವಿಯು ವಿಷ್ಣುವನ್ನು ತೊರೆದು ಹೊರಟೇ ಹೋದಳು. ಮಹಾವಿಷ್ಣುವು ದುಃಖತಪ್ತನಾಗಿ ಅವಳ ಹಿಂದೆ ಓಡಿ ಅದೆಷ್ಟು ಪರಿತಪಿಸಲಿಲ್ಲ. ಬಿಟ್ಟರು ಬಿಡದಿ ಮಾಯೆ ಅವನನ್ನು ಮತ್ತಷ್ಟು ಮಗದಷ್ಟು ಈ ಪಾಶಗಳಿಂದ ಬಂಧಿಸಿ ಹುಟ್ಟಿದ ನೆಲದಲ್ಲಿಯೇ ಕಟ್ಟಿ ಹಾಕುತ್ತದೆ ಈ ಕಲಿಯ ಪ್ರಭಾವ. ನೋಡುತ್ತೀರಿ. ಹರನೇ ಗುರಿ ತಪ್ಪಿದರೆ ನರರನ್ನು ಕಾಯುವರಾರು, ಧರ್ಮವನ್ನು ರಕ್ಷಿಸುವರಾರು, ಶ್ರವಣನನ್ನು ಸಂಹರಿಸುವವರು ಯಾರು, ಕಲಿಯ ಅಟ್ಟಹಾಸವನ್ನು ನಿಯಂತ್ರಿಸುವರಾರು? ಹೇ ಮಹಾದೇವ, ಇದಕ್ಕೆಲ್ಲ ನೀನೇ ಉತ್ತರ ಕೊಡಬೇಕು. ನಾರಾಯಣ ನಾರಾಯಣ. ಸದ್ಯ ಶರಣಪ್ಪ ಎಲ್ಲಿ ಮದುವೆಗೆ ಒಪ್ಪೋದಿಲ್ವೋ ಅಂತ ತುಂಬಾ ಆತಂಕ ಪಟ್ಟುಬಿಟ್ಟಿದ್ದೆ. ಮಗಳ ಮೇಲಿನ ಪ್ರೀತಿಯಿಂದಾನೋ, ಅವನ ವಿಶಾಲ ಮನೋಭಾವದಿಂದಾನೋ, ಅಥವಾ ಅಣ್ಣನವರ ತತ್ವಾದರ್ಶಗಳ ಅಭಿಮಾನದ ಮೇಲಿಂದಾನೋ ಮನವರಿಕೆ ಮಾಡಿಕೊಟ್ಟ ತಕ್ಷಣ ಒಪ್ಕೊಂಡು ಬಿಟ್ಟ. ಕಗ್ಗಂಟು ಅಂದುಕೊಂಡಿದ್ದ ಸಮಸ್ಯೆ ಹೂವೆತ್ತಿದಷ್ಟೇ ಹಗುರವಾಗಿ ಬಗೆಹರಿದ್ಬಿಡ್ತು. ಹಾಗೆ ಮಧುವರಸನ ತಾಯಿನ ಒಪ್ಪಿಸ್ಬಿಟ್ರೆ ಅವರಿಬ್ಬರು ಮದುವೆ ಸುಸೂತ್ರವಾಗಿ ಆದಾಗೆ. ಆತಂಕ ಇದ್ದಿದ್ದು ಅಪ್ಪಯ್ಯಂದೇನೆ. ಅವರೇ ಒಪ್ಪಿದ ಮೇಲೆ ಮಧುವರಸನ್ ತಾಯಿನ ಒಪ್ಸೋದೇನು ಕಷ್ಟ ಅಲ್ಲ ಬಿಡಿ. ಒಳ್ಳೆ ಮನೆತನ, ದಂತದ ಗೊಂಬೆ ಅಂತ ಹುಡುಗಿ, ಖಂಡಿತ ಒಪ್ತಾರೆ. ನೀವು ಹೋಗಿ ಮಾತಾಡ್ಕೊಂಡು ಬನ್ನಿ. ಇದೇನು ಸ್ವಾಮಿ, ಊರ್ ಜನ ಎಲ್ಲ ಗುಂಪು ಕಟ್ಕೊಂಡು ನಮ್ಮನೆ ಕಡೆಗೇನೆ ಬರ್ತಾ ಇದ್ದಾರೆ. ಮರಿದೇವ ಬೇರೆ ಮನೇಲಿಲ್ಲ. ಇನ್ನೇನು ರಾಮಾಯಣ ಮಾಡ್ಕೊಂಡು ಬಂದೋ ಏನೋ. ಚೇಚೆ, ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಒಂದೇ ಒಂದು ಅಗಳು ಸಾಕು ಉತ್ತರ. ನಮ್ಮ ಮಗ ಸಮಸ್ಯೆ ಪರಿಹಾರ ಮಾಡೋದೇ ಹೊರತು ಸಮಸ್ಯೆ ಹುಟ್ಟಾಕೋನಲ್ಲ. ಅದೀಗಾಗಲೇ ಒಂದಲ್ಲ 10 ಸಲ ಸಾಬೀತು ಮಾಡಿದ್ದಾನೆ. ಇನ್ನೂ ಅವನ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ಹೌದು ಸ್ವಾಮಿ, ಆದರೆ ಏನು ಮಾಡಲಿ, ಅವನೆಷ್ಟೇ ಪವಾಡ ಮಾಡಿದ್ರು ಹೆತ್ತ ಕರುಳಿಗೆ ಅವನು ತುಂಟು ಮಗನೇ. ಅವನು ಹಾಗೆ ಇದ್ದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಜೀವನದಲ್ಲಿ ನಾವು ಹೊಂದ್ಕೊಂಡಿದ್ದೇನು ನಡೆಯಲ್ಲ ಉತ್ತರ. ಏನು ನಡೆಯುತ್ತೋ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಬಾ, ಅದೇನು ಅಂತ ಕೇಳೋಣ. ಏನಾಯ್ತೆ? ಅವರೆಲ್ಲ ಬಂದು ನಮ್ ನೋಡಿಯೋ ತರ ಕನ್ಸ್ಬಿತ್ತು. ಅಯ್ಯೋ ನಿನ್ನ, ಈ ಪ್ರಪಂಚದಲ್ಲಿ ನನ್ನ ಮೇಲೆ ಕೈ ಮಾಡೋ ಗಂಡಸು ಹುಟ್ಟ ಇಲ್ಲ ಕಣೆ. ಹೆಂಗಸರು ಬರ್ತಾ ಇದಾರಲ್ಲ ಗುರುಗಳೇ, ಅವರೇ ಹೊಡಿಬೋದಲ್ಲ. ಬನ್ರಿ, ಪ್ರಾಣ ಆದ್ರೂ ಉಳಿಸ್ಕೊಳ್ಳೋಣ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಬರಲ್ಲವೇ. ಬನ್ರಿ. ಬರಲ್ಲ ಕಣೆ. ಏನ್ ನೋಡ್ತಾ ಇದೀರಾ? ಎತ್ತಾಕೊಂಡ್ ಬನ್ನಿ. ಬನ್ನಿ ಗುರುಗಳೇ. ಆದರೆ ಆತ್ಮಸಾಕ್ಷಿಗೆ ವಂಚಿಸಲು ಸಾಧ್ಯವೇ? ನಮಗೆ ನಾವೇ ನ್ಯಾಯವನ್ನು ಒದಗಿಸಿಕೊಳ್ಳಲಾರದೆ ಬೇರೆಯವರನ್ನು ಉದ್ಧಾರ ಮಾಡುತ್ತೇನೆಂದು ಹೊರಡುವುದು ಆತ್ಮವಂಚನೆಯಲ್ಲವೇ?
ಆದರೆ ಬದುಕೆಂದರೆ ಹುಟ್ಟು, ಸಾವು, ಮದುವೆ, ಮಕ್ಕಳು, ಸಂಸಾರ ಇಷ್ಟೇ ಜೀವನವೇ. ಇದಕ್ಕೋಸ್ಕರವೇ ನಾನು ಅವತರಿಸಬೇಕಾಗುತ್ತದೆ. ಜೀವನವೆಂದರೆ ಗುರಿ, ಜೀವನವೆಂದರೆ ಹೋರಾಟ, ಜೀವನವೆಂದರೆ ಪರೋಪಕಾರ, ಜೀವನವೆಂದರೆ ಲೋಕ ಕಲ್ಯಾಣವು ಮಾತಾಪಿತೃ ಸೇವೆಯು. ಪ್ರಭು, ನಿಲ್ಲಿ ಪ್ರಭು. ನಾನು ಕೇಳಿದ ಸುದ್ದಿ ನಿಜವೇ? ಯಾವ ಸುದ್ದಿ? ನೀವು ರಾಜಮಾತೆಯವರನ್ನು ಅರಮನೆಯಿಂದ ಹೊರಹಾಕಿದ್ದೀರಿ ಎಂಬ ಸುದ್ದಿ. ಅದು ನಿನಗೆ ಸಂಬಂಧವಿಲ್ಲದ ವಿಷಯ. ಏಕೆ ಸಂಬಂಧವಿಲ್ಲ ಪ್ರಭು? ನಾನು ಈ ಸಾಮ್ರಾಜ್ಯದ ಮಹಾರಾಣಿ, ಸಾಮ್ರಾಟರ ಧರ್ಮಪತ್ನಿ, ರಾಜಮಾತೆಯವರ ಏಕೈಕ ಸೊಸೆ. ಅವರನ್ನು ಏನು ಮಾಡಿದ್ದೀರಾ ಹೇಳಿ ಪ್ರಭು. ಅವರಿಗೆ ಏನಾದರೂ ಮಾಡುವ ಸಂದರ್ಭ ನಮಗಿನ್ನೂ ಬಂದಿಲ್ಲ. ಸದ್ಯಕ್ಕೆ ಅವರು ನಮ್ಮ ಬೇಸಿಗೆ ಅರಮನೆಯಲ್ಲಿ ಹಾಯಾಗಿ ಇದ್ದಾರೆ. ಇಲ್ಲ ಸ್ವಾಮಿ, ದಯಮಾಡಿ ಅವರನ್ನು ಅರಮನೆಗೆ ಕರೆದುಕೊಂಡು ಬನ್ನಿ ಪ್ರಭು. ನಾನು ಮತ್ತು ಅವರು ಒಟ್ಟಿಗೆ ಇರಬಾರದೆಂಬುದು ನಿಮ್ಮ ಉದ್ದೇಶವಾದರೆ ನನ್ನನ್ನು ಹೊರಹಾಕಿ ಪ್ರಭು. ಯಾವುದಾದರೊಂದು ಜೋಪಡಿಯಲ್ಲಿ ಬಂಧಿಸಿಡಿ. ನಾನು ನನ್ನ ಮಗ ನಿಮ್ಮ ಹೆಸರೇಳಿಕೊಂಡು ಬದುಕಿರುತ್ತೇವೆ. ವಯೋವೃದ್ಧರಾದ ಅತ್ತೆಯವರನ್ನು ಮಾತ್ರ ದೂರ ಮಾಡಬೇಡಿ ಪ್ರಭು. ಮೊದಲೇ ಒಬ್ಬ ಮಗನನ್ನು ಕಳೆದುಕೊಂಡು ಜರ್ಜರಿತವಾಗಿರುವ ಜೀವ ಅದು. ಅವರು ನಿನಗೆ ಅತ್ತೆ ಆದರೆ ನಮಗೆ ಮಾತೆ. ಅವರ ಬಗ್ಗೆ ಹೆಚ್ಚಿನ ಕಾಳಜಿ ನಿನಗಿಂತಲೂ ನನಗಿದೆ. ಆದರೆ ಸಾಮ್ರಾಟರ ವಿರುದ್ಧ ವರ್ತಿಸಿದರೆ ಅವರು ಯಾರೇ ಆಗಿರಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಇಂದು ಅವರು, ನಾಳೆ ನೀನು ಆಗಬಹುದು. ಎಚ್ಚರ. ಬೇಡಿ ಸ್ವಾಮಿ, ನಿಮ್ಮ ಹಿತದೃಷ್ಟಿಯಿಂದಲೇ ಹೇಳುತ್ತಿದ್ದೇನೆ. ತಾಯಿಯ ಶಾಪ ಒಳ್ಳೆಯದಲ್ಲ ಸ್ವಾಮಿ, ಒಳ್ಳೆಯದಲ್ಲ. ದೇವರ ಶಾಪಕ್ಕಾದರೂ ವಿಮೋಚನೆ ಇದೆ ಪ್ರಭು, ಆದರೆ ತಾಯಿಯ ಶಾಪಕ್ಕೆ ವಿಮೋಚನೆಯೇ ಇಲ್ಲ ಪ್ರಭು. ಈ ಶ್ರವಣನಿಗೆ ಯಾರ ಶಾಪವೂ ತಟ್ಟುವುದಿಲ್ಲ. ಪಾಪ, ಪುಣ್ಯ, ಶಾಪ, ನರಕಗಳೆಲ್ಲವೂ ನಿನ್ನಂಥ ಸಾವಿರುವ ಜನರಿಗೆ. ಸಾವೇ ಇಲ್ಲದ ನನಗೆ ಯಾವ ಶಾಪವೂ ಏನು ಮಾಡಲಾರದು. ನಾನು ಚಿರಂಜೀವಿ, ನಾನು ಚಿರಂಜೀವಿ. ಕಲ್ಯಾಣ ದೇವ, ಕ್ಷಮಿಸ್ಬಿಡು ಉತ್ತರಾಜಕ್ಕ. ಹೇಳ್ಕೆ ಮಾತು ಕಟ್ಕೊಂಡು ನಿನ್ ಮೇಲೆ ದ್ವೇಷ ಸಾಧಿಸ್ಬಿಟ್ಟೆ. ನಿನ್ ಮಗ ನನ್ನ ಕಣ್ ತರಿಸ್ಬಿಟ್ಟ. ನನ್ನ ಮನ್ಸಲ್ಲಿದ್ದ ದ್ವೇಷದ ಕಳೆ ಕಿತ್ತಾಕಿ ಪ್ರೀತಿ ಬೀಜನ್ ಬಿತ್ತಿದ್ದಾನೆ. ತಾಯಿ ಮಗಳು ಸಂಬಂಧ ಅಂದ್ರೆ ಏನು ಅಂತ ಹೇಳ್ಕೊಟ್ಟ. ನನ್ನ ಸಂಸಾರ ಉಳಿಸಿ ಈ ಪಾಪಿ ಜೀವನನ ಪಾವನ ಮಾಡ್ಬಿಟ್ಟ. ಮರಿದೇವ ನನ್ನ ಪಾಲಿನ ದೇವ್ರು ಕಣಕ್ಕ, ನನ್ನ ಪಾಲಿನ ದೇವ್ರು. ಮಗಳೇ, ನಿನ್ನ ಮಗ ಸಾಕ್ಷಾತ್ ಶಿವನ ಸ್ವರೂಪ ಕಣಮ್ಮ. ದಾರಿ ತಪ್ಪಿದ್ ನನ್ನನ್ನ
ಒಳ್ಳೆ ದಾರಿನಲ್ಲಿ ನಡೆಯೋ ಹಾಗೆ ಮಾಡಿದ ಮಾರ್ಗದರ್ಶಕ ಅವನು. ನನ್ನ ಮಗಳು ಜೀವನ ಎರಡನ್ನು ಕಾಪಾಡಿದ ಮಹಾತ್ಮ ಅವನು. ನನ್ನ ಹೆಂಡತಿಗೆ ಬುದ್ಧಿ ಕಲಿಸಿ ನನ್ನ ಸಂಸಾರನ ಸರಿಪಡಿಸಿದ ಮಹಾನುಭಾವ ಕಣವ ಅವನು. ಇಂಥ ಮಗನನ್ನ ಹೆತ್ತ ನೀನೇ ಪುಣ್ಯವಂತೆ ತಾಯಿ, ನೀನೇ ಪುಣ್ಯವಂತೆ. ಗೊಡ್ಡಸುಗಳು ಭೂಮಿಗೆ ಬಾರ ಅಂತ ಅನ್ಕೊಂಡಿದ್ದೆ, ನೀವು ಬಂದು ನನ್ನ ಕಣ್ ತರಿಸಿದ್ರು. ವಯಸ್ಸಾದ ತಂದೆ ತಾಯಿ ಸಂಸಾರಕ್ಕೆ ಬಾರ ಅಂತ ಅವ್ರನ್ನ ಉದಾಸೀನ ಮಾಡ್ತಿದ್ರು. ಆಗ ನಿಮ್ಮ ಮಗ ಬಂದು ಹಿರಿಯರು ಭಾರ ಅಲ್ಲ, ಅವರ ಅನುಭವ ನಮಗೆ ದಾರಿ ತೋರಿಸೋ ಬೆಳಕು ಅಂತ ಹೇಳ್ದ. ನನ್ನ ಕಣ್ ತರಿಸಿದ್ದು ನಿಮ್ಮ ಮಗ ತಾಯಿ. ಆ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ಬಿದಿರು ಸಿಗದೆ ಬೀದಿ ಸುತ್ಕೊಂಡಿದ್ದು ನನಗೆ ಮನೆ ತುಂಬ ಬಿದಿರು ಕೊಟ್ಟ, ಕೈ ತುಂಬ ಕೆಲಸ ಕೊಟ್ಟ. ಹೆಂಡತಿನ ಬಿಟ್ಟರು ಹೆಂಡ ಬಿಡಲ್ಲ ಅಂತ ಕುಡ್ದು ಹಾಳು ಮಾಡ್ತಿದ್ದ ನನ್ನ ಗಂಡನ ಕುಡ್ತಾ ಬಿಡಿಸಿ ಅವನ್ನ ಮನುಷ್ಯನಂಗೆ ಮಾಡಿದ ಮಹಾತ್ಮ ಕಣವ ನಿನ್ ಮಗ. ಜೀವನ ಪೂರ್ತಿ ಈ ಪ್ರಪಂಚನೇ ನೋಡ್ದೆ ಕುರುಡಿಯಾಗೆ ಸತ್ತೋಗ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಮರಿದೇವ ನಂಗೆ ದೃಷ್ಟಿ ಕೊಟ್ಟ, ಈ ಪ್ರಪಂಚದ ಸೌಂದರ್ಯ ನೋಡೋ ಭಾಗ್ಯ ಕೊಟ್ಟ. ನನ್ನ ಪಾಪದ ಕೊಳೆ ತೊಳೆದು ಕತ್ಲಾಗಿದ್ದು ನನ್ನ ಬಾಳ್ಗೆ ಬೆಳಕು ಕೊಟ್ಟ. ಅಂತ ಮಗನ ಎತ್ತಿರೋ ನಿಮ್ಮಂಥವ್ರ ದರ್ಶನ ಮಾಡೋದೆ ನಾನು ಹೇಳಿ ಜನ್ಮದ ಪುಣ್ಯ. ತಾವು ಸಾಮಾನ್ಯರಲ್ಲ ಸ್ವಾಮಿ, ಮಹಾಶರಣರು. ತಮ್ಮಂಥ ಮಹಾನುಭಾವರನ್ನು ಪಂಚಾಯಿತಿ ಕಟ್ಟಿ ಕರೆಸಿ ತಲೆ ತಗ್ಗಿಸುವಂತೆ ಮಾಡಿಬಿಟ್ವಿ. ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ ಸ್ವಾಮಿ. ನೀವು ಹಿರಿಯರು, ಊರಿನ ಮುಖ್ಯಸ್ಥರು, ನ್ಯಾಯಸ್ಥರಾಗಿ ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ ಅಷ್ಟೇ. ಇದರಲ್ಲಿ ನಿಮ್ಮ ತಪ್ಪೇನಿದೆ ಹೇಳಿ? ನನಗೆ ಯಾರ ಮೇಲೂ ಕೋಪ, ದ್ವೇಷ, ಅಸೂಯೆ, ಅಸಮಾಧಾನ ಯಾವುದೂ ಇಲ್ಲ. ನಾವೆಲ್ಲ ಉತ್ತಮಾಪುರದ ಜನ, ಎಲ್ಲ ಅಣ್ಣ ತಮ್ಮಂದರಾಗಿರ್ಬೇಕು, ಉತ್ತಮಾಪುರದ ಹೆಸರು ಉಳಿಸ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ಹೌದು ಕಲ್ಯಾಣದೇವ, ನಿಮ್ಮಾಸನೆ ನಮ್ಮಾಸೆ ಕೂಡ. ನಿಮ್ಮಂತ ಮಹಾನುಭಾವರು ಇರೋದ್ರಿಂದಾನೆ ನಮ್ಮೂರಿಗೆ ಮಳೆ ಬೆಳೆ ಆಗ್ತಾ ಇರೋದು. ಉತ್ತಮಾಪುರ ಅನ್ನೋ ದೇವಸ್ಥಾನಕ್ಕೆ ನೀವು ನಿಮ್ಮ ಮಗ ಬಂಗಾರದ ಕಲಶ ಇದ್ದ ಹಾಗೆ. ಶಿವ ಹೊಗಳಿ ನನ್ನ ಒನ್ನ ಶೂಲಕ್ಕೆ ಏರಿಸ್ಬೇಡಿ ಬಿದ್ರಯ್ಯ. ಹೊಯ್ದವರೆನ್ನ ಹೊರದವರೆಂಬೆ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಅಳಿಗೊಂಡವರೆನ್ನ ಆಳ್ದವರೆಂಬೆ, ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರೆನ್ನ ಹೊನ್ನ ಶೂಲಕ್ಕಿಕ್ಕಿದರೂ ಕೂಡಲ ಸಂಗಮ ದೇವ ಅಂದಿದ್ದಾರೆ ಅಣ್ಣನವರು. ಕ್ಷಮಿಸಿ ಕಲ್ಯಾಣದೇವ, ನಮ್ಮದು ಹೊಗಳಿಕೆಯ ಮಾತಲ್ಲ, ಸತ್ಯ. ನಿಮ್ಮಂಥ ಸತ್ಯವಂತರ ಕೈಗೆ ನ್ಯಾಯದ ತಕ್ಕಡಿಯನ್ನು ಕೊಡಬೇಕು ಅನ್ನೋದು ಊರಿನವರೆಲ್ಲರ ಒಮ್ಮತದ ಅಭಿಪ್ರಾಯ. ಅಂದ್ರೆ ಊರಿನ ಯಜಮಾನಿಕೆಯನ್ನ ತಾವು ವಹಿಸ್ಕೋಬೇಕು. ಬಡವ ಬಲ್ಲಿದ ಮೇಲು ಕೀಳು ಎಂಬ ತಾರತಮ್ಯವಿಲ್ಲದೆ ನಿಷ್ಠೂರವಾದ ನ್ಯಾಯ ಸಿಗೋ ಹಾಗೆ ಮಾಡ್ತೀರಿ ಅಂತ ನಮ್ಮೆಲ್ಲರ ಅಭಿಪ್ರಾಯ. ತಾವು ದಯಮಾಡಿ ಇದಕ್ಕೆ ಒಪ್ಕೋಬೇಕು. ಅಯ್ಯಯ್ಯೋ, ಬೇಡ ಸ್ವಾಮಿ, ಬೇಡ. ನಾನು ಕಿರಿಯರಲ್ಲಿ ಕಿರಿಯ, ಪಾಂಡಿತ್ಯದಲ್ಲಿ ಪಾಮರ. ಶರಣರಿಗೆ ಏಕೆ ಗದ್ದುಗೆಯ ದಿಬ್ಬ? ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟುಬಿಡಿ. ಮಹಾಶರಣರಾದ ಅಣ್ಣನವರೇ ಬಿಜ್ಜಳನ ಆಸ್ಥಾನದಲ್ಲಿ ಮಹಾಮಂತ್ರಿಗಳಾಗಿರಲಿಲ್ಲವೇ ಕಲ್ಯಾಣದೇವ? ಸತ್ಯವಂತರ ಕೈಯಲ್ಲಿ ಅಧಿಕಾರ ಇರುವುದೇ ನ್ಯಾಯ. ದಯವಿಟ್ಟು ಒಪ್ಕೊಳ್ಳಿ. ಹೌದು, ನೀವು ಒಪ್ಕೊಳ್ಳೇಬೇಕು, ನೀವು ಒಪ್ಕೊಳ್ಳೇಬೇಕು. ಹೌದು, ನೀವು ಒಪ್ಕೊಳ್ಳೇಬೇಕು. ಹಿರಿಯರೆಲ್ಲ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದಾರೆ, ನಿರಾಕರಿಸೋದು ಸೌಜನ್ಯ ಅಲ್ಲ ಸ್ವಾಮಿ.
ದಯವಿಟ್ಟು ಒಪ್ಕೊಳ್ಳಿ. ಸಾರ್ವಜನಿಕರ ಸೇವೆ ಮಾಡೋದು ದಾಸೋಹ ಮಾಡಿದಷ್ಟೇ ಪುಣ್ಯ. ಸರಿ ಸರಿ, ನಿಮ್ಮೆಲ್ಲರ ಆಸೆ ಅಂತಾನೆ ಆಗಲಿ. ಶಿವನಿಚ್ಛೆ ಏನಿದೆಯೋ ಹಾಗಾಗಲಿ. ನಿಂತ್ಕೊಳ್ಳೋ, ಎಲ್ಲ ಹೋಗ್ತಾ ಇದೆಯಾ? ನಿಮ್ಗಂತೂ ಏನೂ ಕೆಲಸ ಇಲ್ಲ, ಅಳ್ತಾ ಕೂತಿದ್ದೀರಾ. ನನಗೇನೋ ಕೆಲಸ ಇದೆ. ಏನ್ ಕೆಲಸ? ಆಟ ಆಡಕ್ ಹೋಗೋದು. ಹಿಂಗಾಗ್ಬಾರ್ದಿತ್ತು ರೀ. ನಿಮ್ಮ ಮದ್ದು ಮಂತ್ರ ಆಗ್ಲಿಲ್ಲ, ನಿಮ್ಮ ಮಾತು ತಂತ್ರ ಆಗ್ಲಿಲ್ಲ, ವೈದ್ಯರಾಗಂತೂ ಉದ್ಧಾರ ಆಗ್ಲಿಲ್ಲ. ಕಡೆ ಪಕ್ಷ ನಿಮ್ಮಪ್ಪ ಮುಖಂಡರಾಗ್ತಾರೆ ಅಂತ ಮಕ್ಕಳಿಗೆ ಕಿವಿಲ್ ಹೇಳಿದ್ದೆ. ನೀವು ಮುಖಂಡರಾಗಿದ್ದಿದ್ರೆ ಎಡಗಡೆ ನಾನು ಮುಖ, ಬಲಗಡೆ ನಾನು ಕಂಡ, ಮಧ್ಯದಲ್ಲಿ ನೀವು ಮುಖಂಡ, ಎಷ್ಟು ಚೆನ್ನಾಗಿರ್ತಿತ್ತು. ನಿಮ್ಮ ಮಾತುಗಳು ನನಗೆ ಸಮಾಧಾನ ಮಾಡೋ ಥರ ಇಲ್ಲ ಕಣ್ರೋ, ಸಂಸ್ಕಾರ ಮಾಡೋ ಥರ ಇದೆ. ಹೆಚ್ಚು ಕಡಿಮೆ ನಮ್ಮ ಉದ್ದೇಶನೂ ಅದೇ ಗುರುಗಳೇ. ಮುಚ್ಚ್ರಲೇ ಬಾಯಿ. ಯಾಕೆ ಬಾಯಿ ಮುಚ್ಚಬೇಕು ಗುರುಗಳೇ? ನೀವು ಮಣ್ಣು ಒಗದು ಒಗದು ಅವರನ್ನ ಪಾತಾಳಕ್ಕೆ ತಳ್ಳಕ್ ನೋಡಿದ್ರಿ. ಆದ್ರೆ ಊರಿನ ಜನ ಅದೇ ಮಣ್ಣನ್ನ ಬೆಟ್ಟ ಮಾಡಿ ಆ ಬೆಟ್ಟದ ತುದಿಗೆ ತಗೊಂಡಾಗ ಅವರನ್ನ ಕೂರಿಸಿದ್ರು. ಗುರುಗಳೇ, ಇನ್ ಮುಂದೆ ನಿಮ್ಮ ಯಾವ ಗಿಡಮೂಲಿಕೆನೂ ನಡೆಯಲ್ಲ, ಬುಡುಮೂಲಿಕೆನೂ ನಡೆಯಲ್ಲ. ಇನ್ಮೇಲೆ ಏನಿದ್ರು ಆ ಮರಿದೇವನ ಬುಡುಬುಡಿಕೆನೆ ನಡೆಯೋದು. ಅದಕ್ಕೆ ಮೀರಿ ಏನಾದ್ರೂ ಮಾಡಕ್ ಹೋದ್ರೆ ನಮ್ ಬುಡಕ್ಕೆ ಬಿಸಿನೀರು ಬೀಳೋದು ಖಂಡಿತ ಗುರುಗಳೇ. ಹಿಂದೆ ಇಡೀ ಕುಟುಂಬನೇ ಬೈತಾ ಇದ್ದ ಊರಿನ ಜನ ಇವತ್ತು ಬಾಯಿ ತುಂಬಾ ಹೊಗಳ್ತಾ ಇದ್ದಾರೆ ಅಂದ್ರೆ ಏನ್ ಅರ್ಥ ಗುರುಗಳೇ? ಆ ಮರಿದೇವ ಸಾಮಾನ್ಯ ಅಲ್ಲ ಗುರುಗಳೇ, ಅವನಿಗೆ ನಮ್ಮ ಪೂರ್ವಾಪರಗಳೆಲ್ಲ ಗೊತ್ತು. ನಾವು ಕಲ್ಯಾಣಿಗೆ ವಿಷ ಹಾಕಕ್ ಹೊಟ್ಟಿದ್ದು ಅವನಿಗೆ ಗೊತ್ತಿದೆ ಅಂದಮೇಲೆ ಅವನು ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಗುರುಗಳೇ. ಹೌದು ಗುರುಗಳೇ, ಅವನಿಗೆ ನಾವು ಕೆಮ್ಮಿದ್ರೂ ಗೊತ್ತಾಗತ್ತೆ, ಗುಟ್ಟು ಗುಟ್ಟಾಗಿ ಕೆರ್ಕೊಂಡ್ರೂ ಗೊತ್ತಾಗತ್ತೆ. ಸುಮ್ಮನೆ ಯಾಕಿರಗಳೇ, ಇದೇ ಸರಿಯಾದ ಸಮಯ. ನಾವು ಅನಿಲ್ಲ ಒಂಥರ ಕಲ್ಯಾಣ ದೇವನ ಹತ್ರ ಕ್ಷಮೆ ಕೇಳಿದ್ರೆ ಪಾರಾಗ್ಬಿಡ್ತೀವಿ. ಏನಂತೀರಾ? ಹೌದು ಗುರುಗಳೇ, ಇವನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಅವ್ರ ಕಾಲಿಗೆ ಬೀಳ್ದೆ ಹೋದ್ರು ಕಡೆ ಪಕ್ಷ ಕೈ ಜೋಡಿಸಿ ಕ್ಷಮಿಸಿ ಅಂತ ಕೇಳ್ಕೊಂಬಿಡೋಣ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ತಪ್ಪು ಒಪ್ಕೊಂಬಿಡಿ. ಆಗ ನೀವು ಉಳಿತೀರಾ, ನಾವು ಉಳಿತೀವಿ, ನಮ್ಮ ಸಂಸಾರನೂ ಉಳ್ಕೊಳ್ಳುತ್ತೆ ಗುರುಗಳೇ. ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಹೆಂಡತಿ ಮಕ್ಕಳನ್ನ ಉಳಿಸ್ರಿ, ನಿಮ್ಮ ಹೆಂಡತಿ ಮಾಂಗಲ್ಯ ಉಳಿಸ್ರಿ. ಸಾಕು ಮುಚ್ಚ್ರಿ ಬಾಯಿ. ಎಲ್ಲೆಲ್ಲ ಉರಿತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಅಂಥದ್ರಲ್ಲಿ ಜಾಗ ಹುಡುಕಿ ತುಪ್ಪ ಸುರಿಯೋಕೆ ಬರಬೇಡಿ. ಕ್ಷಮೆ ಕೇಳಬೇಕಂತೆ ಕ್ಷಮೆ. ಕ್ಷಮೆ ಕೇಳುವಂತ ನೀಚ ಗುಣ ನಮ್ಮ ತಲೆತಲಾಂತರದಿಂದಲೇ ಯಾರಿಗೂ ಬಂದಿಲ್ಲ. ಸಾಕು ಮುಚ್ಚ್ರಿ ಬಾಯ್ನ. ನಿನ್ನೆ ರಾತ್ರಿ ನನಗೆ ಕ್ಷಮೆ ಕೇಳಲಿಲ್ವಾ? ಅದು ಪ್ರಕೃತಿ, ಆದ್ರೆ ಅವನ ಹತ್ರ ಹೋಗಿ ಕ್ಷಮೆ ಕೇಳೋದು ವಿಕೃತಿ. ಅಲ್ಲ ರೀ, ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರೆ. ಈ ಜೀವ ಒಂದಿದ್ರೆ ಬದುಕೋಕೆ 1000 ದಾರಿ ಇರ್ತವೆ. ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗುತ್ತೆ. ನಾನಂತೂ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ. ನೀವು ಬಂದ್ರೆ ಬನ್ನಿ, ಇಲ್ಲ ಅಂದ್ರೆ ನೆಗದ್ ಬಿದ್ದು ಸಾಯ್. ಕ್ಷಮೆ ಗಿಮೆ ಅಂತ ಕೇಳೋಕ್ ಹೋದ್ರೆ ಕೊಂದು ಬಿಡ್ತೀನಿ.
ತಾಯಿ, ಇಲ್ಲಿ ತಮ್ಮೊಡನೆ ಸಖಿಯರು ಇರುತ್ತಾರೆ, ಸೈನಿಕರು ಇರುತ್ತಾರೆ, ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ. ತಾವೇನು ಚಿಂತಿಸಬೇಕಾಗಿಲ್ಲ. ಪೂರ್ವದಲ್ಲಿ ಮಕ್ಕಳಿಗೆ ಪಟ್ಟಾಭಿಷೇಕವಾದ ಮೇಲೆ ತಂದೆ ತಾಯಿಗಳು ವೃದ್ಧಾಪ್ಯದಲ್ಲಿ ಸ್ವಇಚ್ಛೆಯಿಂದ ವಾನಪ್ರಸ್ಥಕ್ಕೆ ತೆರಳುತ್ತಿದ್ದರು. ಕಾಡಿನ ನಡುವೆ ಪರ್ಣ ಕುಟೀರವನ್ನು ನಿರ್ಮಿಸಿಕೊಂಡು ಆಧ್ಯಾತ್ಮ ಜೀವನವನ್ನು ನಡೆಸಿಕೊಂಡು ಪರಮಾತ್ಮನ ಪಾದವನ್ನು ಸೇರುವುದೇ ಅವರ ಉದ್ದೇಶವಾಗಿತ್ತು. ಅದನ್ನು ಅರಿತೆ ನಮ್ಮ ಪ್ರಭುಗಳು ಈ ಅರಮನೆಯ ಜಂಜಾಟದಿಂದ ತಮ್ಮನ್ನು ಮುಕ್ತಗೊಳಿಸಿ ಪ್ರಶಾಂತ ಜೀವನ ನಡೆಸುವುದಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿದ್ದಾರೆ. ನನ್ನ ಮಗನಿಗೆ ಮಾತೆ ಎಂದರೆ ಮಹಾಪ್ರೀತಿ, ಗೌರವ, ಕಾಳಜಿ ಅಲ್ಲವೇ? ಹೌದು ತಾಯಿ, ಇದರಲ್ಲಿ ಸಂಶಯವೇ ಇಲ್ಲ. ನನ್ನ ಮಗ ನನ್ನನ್ನು ಬಹಳ ಪ್ರೀತಿಯಿಂದ, ಅಕ್ಕರೆಯಿಂದ, ಗೌರವದಿಂದ ಗಡಿಪಾರು ಮಾಡಿದ್ದಾನೆ ಎಂಬ ವಿಷಯದಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಕ್ಷಮಿಸಿಬಿಡಿ ತಾಯಿ, ನನ್ನನ್ನು ಕ್ಷಮಿಸಿಬಿಡಿ ತಾಯಿ. ಸುಳ್ಳು ಹೇಳಿ ತಮ್ಮನ್ನು ಇಲ್ಲಿಯವರೆಗೂ ಕರೆದುಕೊಂಡು ಬಂದ ಪಾಪಿ ನಾನು. ನನ್ನನ್ನು ಕ್ಷಮಿಸಿಬಿಡಿ ತಾಯಿ, ನನ್ನನ್ನು ಕ್ಷಮಿಸಿಬಿಡಿ. ಸಂಸಾರಾರ್ಣವನಾಶನ ಶಾಶ್ವತ ಸಾಧು ಹೃದಿ ಪ್ರಿಯವಾಸ ಶಿವ. ಸಂಸಾರಾರ್ಣವನಾಶನ ಶಾಶ್ವತ ಸಾಧು ಹೃದಿ ಪ್ರಿಯವಾಸ ಶಿವ. ಶಿಷ್ಯ ಗುರುನ ಮೆರೆಸ್ಬೇಕು, ಮಗ ತಂದೆನ ಮೆರೆಸ್ಬೇಕು. ಆಗಲೇ ಆ ಗುರುವಿಗೂ ತಂದೆಗೂ ಹೆಮ್ಮೆ ಅನ್ನೋದು ಎಷ್ಟು ಸತ್ಯ ಅಲ್ಲ ಉತ್ತರ? ಊರ ಜನಗಳ ಮಧ್ಯೆ ಅಪವಾದಗಳ ಮೇಲೆ ಅಪವಾದ ಹೊತ್ಕೊಂಡು ಪಂಚಾಯಿತಿ ಕಟಕಟೆಯಲ್ಲಿ ತಲೆ ತಗ್ಗಿಸಿ ನಿಂತಿದ್ದ ನಮ್ಮನ್ನ ಇವತ್ತು ಅದೇ ಊರಿನ ಜನ ಅದೇ ಪಂಚಾಯಿತಿಗೆ ನನ್ನ ಮುಖಂಡನಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಮರಿದೇವ. ಅವನು ಬರೀ ನಮ್ಮ ಮಗ ಅಲ್ಲ, ಸಾಕ್ಷಾತ್ ಪರಮೇಶ್ವರ. ಹೌದು ಸ್ವಾಮಿ, ಇದೇ ಜನ ಮರಿದೇವನ್ ವಿಚಾರದಲ್ಲಿ ಇಲ್ಲ ಸಲ್ಲದ ಆರೋಪ ಹೊರಿಸಿ ನಿಮ್ಮ ಮಗ ಪುಂಡ ಪೋಖ್ರಿ ಅವನಿಂದ ನಮ್ಮ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ ಅಂತ ಬೈತಾ ಇದ್ರು. ಆದರೆ ಅದೇ ಜನ ನಮ್ಮ ಮರಿದೇವ ಈ ಊರಿಗೆ ಬಂಗಾರದ ಕಳಶ ಅಂತ ಕೊಂಡಾಡ್ತಾ ಇದ್ದಾರೆ. ಈ ಸಣ್ಣ ವಯಸ್ಸಿಗೆ ಎಷ್ಟು ಬದಲಾವಣೆ! ಒಬ್ಬರ ದೃಷ್ಟಿಯಾದ, ಮತ್ತೊಬ್ಬರ ಕಷ್ಟಕ್ಕಾದ, ಎಲ್ಲರಿಗೂ ಇಷ್ಟ ಆದ. ನಮಗೆ ಮಗ ಆದ, ಊರಿಗೆ ದೇವರಾದ. ಹರಕೆ ಹೊತ್ತರೆ ಮಕ್ಕಳನ್ನ ದಯಪಾಲಿಸೋ ದೇವರು ತಾನೇ ಮಗು ಆಗೋದು ಅಂದರೆ ಅದು ನಮ್ಮ ಮರಿದೇವ. ಎಷ್ಟೋ ಸಲ ನಾವು ತಲೆ ತಗ್ಗಿಸೋ ಪ್ರಸಂಗ ಬಂದರೂ ಅವನ್ನೆಲ್ಲ ಬಗೆಹರಿಸಿ ನಾವು ತಲೆ ಎತ್ತಿ ನಡೆಯೋ ಹಾಗೆ ಮಾಡಿದ್ದಾನೆ. ನಮಗೆ ಗೌರವ ತಂದ್ಕೊಟ್ಟಿದ್ದೇನೋ ನಿಜ, ಆದರೆ ನೆಮ್ಮದಿ ಊರಿಗೆಲ್ಲ ಬೆಳಕು ನೀಡೋ ಪುಣ್ಯಾತ್ಮ ತಾನು ಹುಟ್ಟಿದ ಮನೇನ್ ಮಾತ್ರ ಕತ್ಲು ಮಾಡಿ ಹೊರಟು ನಿಂತಿದ್ದಾನೆ. ಇದ್ಯಾವ ನ್ಯಾಯ ಸ್ವಾಮಿ? ವ್ಯಾಘ್ರಾನಂದ ಗುರುಗಳು ಬಂದು ಹೋದ್ಮೇಲಂತೂ ನಾನು ಕ್ಷಣ ಕ್ಷಣಕ್ಕೂ ಕೊರ್ಗಿ ಸಾಯ್ತಾ ಇದ್ದೀನಿ. ನಾವೆಷ್ಟೇ ಕೊರಗಿದ್ರು ನಡಿಬೇಕಾಗಿರೋದು ನಡೆದೇ ನಡೆಯುತ್ತಲ್ವ ಪುತ್ರ? ಕಾಲನ ಮುಂದೆ ಮನುಷ್ಯನ ಪ್ರಯತ್ನ ಕಾಲ ಕಸಕ್ಕಿಂತ ಕಡೆ ಅನ್ನೋದು ಗೊತ್ತಿಲ್ವ ಪುತ್ರ? ಪ್ರಯತ್ನ ಅಷ್ಟೇ ನಮ್ಮದು. ಕರಳು ಬಳ್ಳಿ ಸಂಬಂಧನ ಕತ್ತರಿಸ್ಕೊಂಡು ಹೋಗ್ತಾ ಇದ್ರೆ ಸಮಾಧಾನ ಹೇಗ್ ಮಾಡ್ಕೊಳ್ಳಿ ಸ್ವಾಮಿ? ದೇವರು ಕರುಣಾಮಯಿ ಅಂತಾರೆ, ಆದ್ರೆ ನನ್ನ ವಿಷಯಕ್ಕೆ ಯಾಕಿಷ್ಟು ಕಟುಕ ಆದ ಅಂತ ನನಗೆ ಗೊತ್ತಿಲ್ಲ. ನಾನೇನ್ ಪಾಪ ಮಾಡಿದ್ದೀನಿ? ನನ್ನ ಮಗ ಮನೆ ಬಿಟ್ಟು ಹೋಗೋ ಮುಂಚೆ ನಾನೇ ಹೋಗ್ಬಿಟ್ರೆ ನೆಮ್ಮದಿ. ಪುತ್ರ, ಹಾಗೆಲ್ಲ ಮಾತಾಡಬೇಡ ಪುತ್ರ.
ಈ ಕಲ್ಯಾಣ ದೇವ ಉಸಿರಾಡ್ತಿರೋದೇ ನಿನ್ನಿಂದ. ನೀನಿಲ್ಲ ಅಂದ್ರೆ ನಾನಿಲ್ಲ, ನೀನಿಲ್ಲ ಅಂದ ಕ್ಷಣನೇ ನನ್ನ ಉಸಿರು ನಿಂತೋಗುತ್ತೆ. ಉತ್ತರ ಮಕ್ಕಳು ಹುಟ್ಟಿ ತಂದೆ ತಾಯಿ ಕಣ್ಣೀರು ಒರೆಸ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ನಮ್ಮ ಮಗ ಕಣ್ಣೀರು ಹರಿಸೋ ಹಾಗೆ ಮಾಡಿಬಿಟ್ಟ, ಕಣ್ಣೀರು ಹರಿಸೋ ಹಾಗೆ ಮಾಡಿಬಿಟ್ಟ. ಕೈಗೆ ಬಂದು ತುತ್ತು ಬಾಯಿಗೆ ಬರೋಕ್ ಮುಂಚೆ ಆ ಶಿವ ಕಿತ್ಕೊಂಡ ಅಂತ ಅಂದ್ಕೊಂಡ್ವಿ. ಆದ್ರೆ ಆ ರಾಕ್ಷಸ ಹದ್ದಿನಿಂದ ನನ್ನ ಮಗನ್ನ ಕಾಪಾಡಿ ಮತ್ತೆ ನಮಗೆ ತಂದುಕೊಟ್ಟ. ಆ ನನ್ನ ಶಿವಂಗೆ ಎಷ್ಟು ಋಣಿಯಾಗಿದ್ರು ಸಾಲಲ್ಲ. ಅಪ್ಪ ಮರಿದೇವ, ಮಕ್ಕಳ ಜೊತೆ ಸೇರಿ ಯಾವಾಗಲೂ ಆಟ ಆಟ ಅಂತ ಅಲಿತಾ ಇರ್ತೀಯ. ನೀನು ಮನೆ ಬಿಟ್ಟು ಹೋದ್ರೆ ಮತ್ತೆ ವಾಪಸ್ ಮನೆಗೆ ಬರೋವರೆಗೂ ನಮ್ಮಿಬ್ಬರಿಗೂ ಜೀವದಲ್ಲಿ ಜೀವ ಇರಲ್ಲ, ಗೊತ್ತಾ? ಅದಕ್ಕೆ ಯಾವುದಾದ್ರೂ ಗುರುಕುಲಕ್ಕೆ ಸೇರಿಸ್ತೀನಿ. ಅಕ್ಷರಾಭ್ಯಾಸನ ಆಗುತ್ತೆ, ಜೋಪಾನವಾಗೂ ಇರ್ತೀಯ. ಅಯ್ಯೋ ಬೇಡ ಸ್ವಾಮಿ, ನನ್ನ ಮಗನ ಬಿಟ್ಟು ನನ್ನ ಕೈಲಿರೋಕ್ಕಾಗಲ್ಲ. ಬೇಕಾದ್ರೆ ಯಾರಾದರೂ ಗುರುಗಳು ಮನೆಗೆ ಬಂದು ಅಕ್ಷರಾಭ್ಯಾಸ ಮಾಡಿಸ್ಲಿ. ಯಾಕೆ ಸ್ವಾಮಿ ನಗ್ತಾ ಇದ್ದೀರಾ? ಅಲ್ಲ ಉತ್ತರ, ನಿನ್ನ ಗಂಡನೇನು ಕುಬೇರ ಅನ್ಕೊಂಡಿದೀಯ ನೀನು? ರಾಜ ಮಹಾರಾಜರು, ಪಾಳ್ಯಗಾರರು, ಸಾಹುಕಾರಗಳ ಮನೆಗಾದ್ರೆ ಗುರುಗಳು ಬಂದು ಅಕ್ಷರಾಭ್ಯಾಸ ಕಲಿಸ್ತಾರೆ. ನಮ್ಮಂತ ಬಡವರ ಮನೆಗೆ ಗುರುಗಳು ಬರೋದು ಅಂದ್ರೇನು, ಅಕ್ಷರಾಭ್ಯಾಸ ಮಾಡಿಸೋದು ಅಂದ್ರೇನು? ಅದೆಲ್ಲ ಆಗದೆ ಇರೋ ಮಾತು. ಗುರುಕುಲಕ್ಕೆ ಸೇರಿಸೋದೇ ಸೂಕ್ತ. ನಾನು ಕಲಿಯಕ್ ಬಂದವನಲ್ಲ ಅಪ್ಪಾಜಿ, ಕಲ್ಸಕ್ ಬಂದವನು. ನಾನೇ ಒಂದು ಗುರುಕುಲ. ನನಗೆ ಯಾಕೆ ಗುರುಕುಲ, ಅಕ್ಷರಾಭ್ಯಾಸ? ನೋಡಿದ್ರ ಇವನಿಗೆಲ್ಲನೂ ಗೊತ್ತು. ಇವನಿಗೆ ಯಾವ ಗುರುಕುಲನೂ ಬೇಡ, ನನ್ನ ಜೊತೆ ಮನೇಲಿದ್ರೆ ಅಷ್ಟೇ ಸಾಕು. ನನಗೆಲ್ಲ ಗೊತ್ತು ಅನ್ನೋದು ನಿಜ ಅಮ್ಮ, ಆದರೆ ಮನೇಲೇ ಇರ್ತೀನಿ ಅನ್ನೋದು ಸುಳ್ಳು. ಯಾರ್ಯಾರ ಗುರಿ ಏನೇನಿರ್ತೋ, ಯಾರ್ಯಾರ ಋಣ ಎಲ್ಲೆಲ್ಲಿರ್ತೋ ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತು ಮಗನೆ, ನೀನು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ನೀನೇನಾದರೂ ಹೋದ್ರೆ ನಾನು ಮಾತ್ರ ಜೀವಂತ ಇರಲ್ಲ. ನಿನ್ನ ನೆನಪಲ್ಲಿ ಕೊರ್ಗಿ ಸತ್ತೋಗ್ತೀನಿ ಅಷ್ಟೇ. ಕಂಸನಂತ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕಾಗಿ ದುಃಖಿಸಬೇಕಾದ ನಾನೇ ಸಹಿಸಿಕೊಂಡು ಮೌನವಾಗಿದ್ದೇನೆ. ನಿಮ್ಮ ಋಣದಲ್ಲೇ ಬೆಳೆದ ದೇಹವಿದು ತಾಯಿ. ಅನ್ನ ಹಾಕಿದವರನ್ನು ಅರಮನೆಯಿಂದ ಹೊರ ಹಾಕಿದಾಗ ಅವರನ್ನು ಕರೆದೊಯ್ಯುವ ದೌರ್ಭಾಗ್ಯ ನನ್ನ ಪಾಲಿಗೆ ಬರಬಾರದಿತ್ತು ತಾಯಿ, ಬರಬಾರದಿತ್ತು. ತುಂಬು ಗರ್ಭಿಣಿಯಾದ ಸೀತೆಯನ್ನ ಕಾಡಿಗಟ್ಟಿದ ತಪ್ಪು ರಾಮನದ್ದು. ಇದರಲ್ಲಿ ಲಕ್ಷ್ಮಣನದ್ದೇನು ತಪ್ಪಿದೆ ಹೇಳಿ? ರಾಜನಿಷ್ಠೆ ನಿಮ್ಮ ಕರ್ತವ್ಯ. ನಿಮ್ಮ ನಿಷ್ಠೆಯ ಮೇಲೆ ನನಗೆ ಗೌರವವಿದೆ. ನನಗೆ ನಿಮ್ಮ ಮೇಲೆ ಸ್ವಲ್ಪವೂ ಬೇಸರವಿಲ್ಲ. ಹಾಗೆ ಹೇಳಬೇಡಿ ತಾಯಿ. ತಾವು ಅತ್ಯಂತ ಚಾಣಾಕ್ಷದಿಂದ
ಈ ಮಹಾ ಸಾಮ್ರಾಜ್ಯವನ್ನು ಕಟ್ಟಿದ ವೀರವನಿತೆ. ನಿಮ್ಮ ಮಾರ್ಗದರ್ಶನ ಹಾಗೂ ರಣತಂತ್ರದಿಂದ ಈ ಬಂಕಾಪುರ ಸಾಮ್ರಾಜ್ಯ ಉತ್ತುಂಗಕ್ಕೇರಿತ್ತು ಎಂಬುದನ್ನು ನಾನು ಬಲ್ಲೆ. ಉತ್ತುಂಗಕ್ಕೇರಿದ ಆ ಬಂಕಾಪುರದ ಗೋಪುರವು ಕುಸಿದು ಬೀಳುವಂತೆ ಮಾಡಿದ್ದು ನಾನೇ ಅಲ್ಲವೇ? ಮಹತ್ವಾಕಾಂಕ್ಷಿ ಎಂಬ ಬಿಸಿಲು ಕುದುರೆಯ ಬೆನ್ನೇರಿ ನನ್ನ ಮಗನನ್ನ ನಾನೇ ತಪಸ್ಸಿಗೆ ಕಳುಹಿಸಿ ಈ ಸಾಮ್ರಾಜ್ಯದ ಸುಖ, ನೆಮ್ಮದಿ, ಸಂತೋಷಕ್ಕೆ ನಾನೇ ಚರ್ಮಗೀತೆ ಹಾಡಿಬಿಟ್ಟೆ. ಮಗನ ಶ್ರೇಯಸ್ಸನ್ನು ಬಯಸುವುದು ಪ್ರತಿಯೊಬ್ಬ ತಾಯಿಯ ಕರ್ತವ್ಯವಲ್ಲವೇ ತಾಯಿ? ಇದರಲ್ಲಿ ನಿಮ್ಮ ತಪ್ಪೇನಿದೆ? ತಪಸ್ಸಿಗೆ ಕಳುಹಿಸಿದ್ದು ತಪ್ಪಲ್ಲ ಮಂತ್ರಿಗಳೇ, ಆದರೆ ಸಾವಿಲ್ಲದಂತ ವರವನ್ನ ಬೇಡುವಂತೇಳಿದ್ದು ತಪ್ಪು. ದೇವತೆಗಳನ್ನ ಬಂಧಿಸಲು ಪ್ರೇರೇಪಿಸಿದ್ದು ಕ್ಷಮಿಸಲಾರದ ತಪ್ಪು. ತನ್ನ ಮಗನನ್ನು ಸತ್ಮಾರ್ಗದಲ್ಲಿ ನಡೆಸುವ ಗುರುವಾಗಬೇಕೇ ವಿನಃ ಸರ್ವಾಧಿಕಾರಿಯಾಗಿ ರೂಪಿಸುವ ಕಿರಾತಗಳಾಗಬಾರದು. ಆಗಿದ್ದು ಆಗಿ ಹೋಯಿತು. ಕಳೆದುಕೊಂಡಿದ್ದು ನಮ್ಮದಲ್ಲ, ಕಳೆದು ಹೋದದ್ದು ನಮ್ಮದಲ್ಲ. ಕಾಲ ಹೀಗೆ ಇರುವುದಿಲ್ಲ ತಾಯಿ. ಪ್ರಭುಗಳು ಮುಂದೆ ಮನಸ್ಸನ್ನು ಬದಲಾಯಿಸಬಹುದು. ಆಶಾವಾದಿಗಳಾಗಿರೋಣ. ನಿರಾಸೆಯ ಸಾವು, ಆಶಾವಾದವೇ ಬದುಕಲ್ಲವೇ ತಾಯಿ? ನಿಮ್ಮ ಮಾತುಗಳು ಸತ್ಯ ಮಂತ್ರಿಗಳೇ. ನನ್ನ ಮಗನಿಗೆ ವರವನ್ನು ಕೊಟ್ಟ ಆ ಶಿವನೇ ಅವನ ಮನಸ್ಸನ್ನು ಬದಲಾಯಿಸಬೇಕು. ಈಗ ನಿಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆ. ಸೇವಕನಲ್ಲಿ ವಿನಂತಿ ಏಕೆ ತಾಯಿ? ಆಜ್ಞೆ ಮಾಡಿ. ನನ್ನ ಸೊಸೆ ಮುಗ್ದೆ ಗಂಡನಿಂದಲೂ ಬಹಿಷ್ಕೃತಗೊಂಡು ಅತ್ತೆಯಿಂದಲೂ ದೂರಳಾಗಿ ಮಾತು ಬಾರದ ಆ ಹಸುಗೂಸಿನೊಂದಿಗೆ ಅವಳು ಒಂಟಿಯಾಗಿದ್ದಾಳೆ. ಈಗ ನೀವು ಅವಳ ತಂದೆಯ ಸ್ಥಾನದಲ್ಲಿ ನಿಂತು ಅವಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಶಿರಸಾವಹಿಸುತ್ತೇನೆ ತಾಯಿ. ನೀವಿನ್ನ ಹೊರಡಬಹುದು. ಹೌದು, ಅಮ್ಮ ಹೇಳೋದೆಲ್ಲ ನಿಜ. ಬರಿದಾಗಿದ್ದ ಅವಳು ಬಾಳಲ್ ಬಂದೆ, ಬಯಲಾಗಿದ್ದ ಅವಳ ಮನದಲ್ಲಿ ಕನಸುಗಳ ಸುಂದರವಾದ ಉದ್ಯಾನವನವನ್ನೇ ನಿರ್ಮಿಸಿದೆ. ಆದರೀಗ ಆ ಉದ್ಯಾನವನವನ್ನು ನಾನೇ ಹಾಳುಗೆಡವಿ ಹೋಗುತ್ತಿದ್ದೇನೆ. ಹೇ ಪರಮೇಶ್ವರ, ನನ್ನನ್ನೇಕೆ ಸೃಷ್ಟಿಸಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಸಿದೆ? ನನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕು. ನನ್ನ ಮನಸ್ಸಿನ ಗೊಂದಲ ನಿವಾರಣೆಯಾಗಬೇಕು. ಮರಿದೇವ. ಓ ಕಾಲ, ನನ್ನನ್ನು ಎಚ್ಚರಿಸಲು ಬಂದ್ಯಾ? ಎಚ್ಚರವಾಗಿರುವವರನ್ನು ಎಚ್ಚರಿಸುವುದಲ್ಲಿಯದೂ ತಂದೆ. ಆ ಮಹಾಕಾಲನ ಅಂಶವಾಗಿರುವ ನಿನಗೂ ಜಿಜ್ಞಾಸೆಗೆ ಎಂದು ವಿಚಾರಿಸಲು ಬಂದೆ. ನೀನು ಅವತರಿಸಿದ ಉದ್ದೇಶವೇ ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷಣೆಗೆ. ಈಗ ಅದನ್ನೇ ಮರೆತು ಭವಬಂಧನದ ಬಲೆಯಲ್ಲಿ ಸಿಲುಕಿ ಚಡಪಡಿಸುತ್ತಿರುವೆಯಲ್ಲ ತಂದೆ. ಸಂಬಂಧಗಳೆಲ್ಲವೂ ನಶ್ವರ, ಶಾಶ್ವತ ಒಂದೇ ಈಶ್ವರ. ಇದು ನಿನಗೆ ತಿಳಿಯದೆ? ತಿಳಿದಿದೆ ಕಾಲ. ಕೈವಲ್ಯ ಅರಸುವವನಿಗೆ ಸಂಬಂಧಗಳ ಕಟ್ಟುಪಾಡುಗಳಿಲ್ಲ, ಇರಬಾರದು. ನಾನು ಬಂದಿರುವುದು ನೊಂದವರ ಕಣ್ಣೀರೊರಿಸಲು, ಅಜ್ಞಾನಿಗಳಿಗೆ ಜ್ಞಾನದಾರಿ ಹರಿಸಲು, ಕಳಚುತ್ತಿರುವ ಸಂಬಂಧಗಳ ಸರಪಳಿಯನ್ನು ಸೇರಿಸಲು, ಮಾನವರ ನಡುವೆ ಪ್ರೀತಿ, ಪ್ರೇಮ, ಕರುಣೆಯ ನದಿಯನ್ನು ಹರಿಸಲು, ಮೌಢ್ಯದ ಕೆಸರಲ್ಲಿ ಸಿಲುಕಿ ಹೊರಬರಲಾಗದೆ ಒದ್ದಾಡುತ್ತಿರುವವರನ್ನು ಕೈ ಹಿಡಿದು ಮೇಲೆತ್ತಲು, ಅಸ್ಪೃಶ್ಯರನ್ನು ಸ್ಪೃಶ್ಯರನ್ನಾಗಿ ಮಾಡಲು, ಸತ್ಯ, ಧರ್ಮ, ನ್ಯಾಯವನ್ನು ಉಳಿಸಿ ಅನ್ಯಾಯ, ಅನಾಚಾರ, ಅಸಮಾನತೆಯನ್ನು ಅಳಿಸಿ ಹಾಕಿ ಕಲಿಯನ್ನು ಕಟ್ಟಾಳಲು ಕಾಲ. ಮನುಷ್ಯ ಸಂಬಂಧಗಳ ಸಹಯೋಗವಿಲ್ಲದೆ ಸಾಮರಸ್ಯ ಹೇಗೆ ಸಾಧ್ಯ? ಸಮಾನತೆ ಎಲ್ಲಿಂದ ಬರುತ್ತದೆ? ಪ್ರೀತಿ ಇಲ್ಲದೆ ಯಾರನ್ನೂ ಒಲಿಸಿಕೊಳ್ಳಲಾಗದು. ನಂಬಿಕೆ ಇಲ್ಲದೆ ಏನನ್ನೂ ಸಾಧಿಸಲಾಗದು. ನನ್ನ ತಂದೆ ತಾಯಿಗಳ ನಂಬಿಕೆಯನ್ನೇ ಉಳಿಸಿಕೊಳ್ಳಲಾಗದ ನಾನು ಸಮಾಜದ ನಂಬಿಕೆಯನ್ನು ಹೇಗೆ ಉಳಿಸಿಕೊಳ್ಳಬಲ್ಲೆ? ತಂದೆ ತಾಯಿಯ ದುಃಖವನ್ನೇ ಪರಿಹರಿಸಲಾಗದವನು
ಪರರ ದುಃಖವನ್ನು ಹೇಗೆ ಪರಿಹರಿಸಬಲ್ಲೆ? ಆತ್ಮ ಎಂದರೆ ನಾನು, ವಿಶ್ವಾಸ ಎಂದರೆ ನಂಬಿಕೆ. ನಮ್ಮಲ್ಲಿ ನಮಗಿರುವ ನಂಬಿಕೆಯೇ ಆತ್ಮವಿಶ್ವಾಸ. ನನ್ನ ಆತ್ಮವಿಶ್ವಾಸದ ಬಗ್ಗೆ ನನಗೆ ಗೊಂದಲ ಉಂಟಾಗಿದೆ. ನಾನೇ ಭವಬಂಧನದಲ್ಲಿ ಸಿಲುಕಿದಂತಾಗಿದೆ. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಕ್ಷಮಿಸಿ ಪ್ರಭು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನನ್ನಿಂದ ಸಾಧ್ಯವಿಲ್ಲ. ನಾನೇನಿದ್ದರೂ ಕಾಲನ ಕಾಲ ಮಹಾಕಾಲನ ವಕ್ತಾರನಷ್ಟೇ. ನಿಮ್ಮ ಪ್ರಶ್ನೆಗಳಿಗೆ ಆ ಮಹಾಕಾಲನಾದ ಪರಮೇಶ್ವರನೊಬ್ಬನಿಂದಲೇ ಉತ್ತರಿಸಲು ಸಾಧ್ಯ. प्रतिपच्चंद्रलेखेव वर्धिष्णुर्विश्ववंदिता शाहसूनो शिवस्यैषा मुद्रा भद्राय राजते, मुद्रा भद्राय राजते।